ಸೈಂಟ್ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಧರ್ಮ ಅವಹೇಳನದ ಪಾಠ ಆರೋಪ ಸಂಬಂಧ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದಂತಹ ತೊಕ್ಕೊಟ್ಟುವಿನ ಹೋಲಿ ಏಂಜಲ್ ಶಾಲೆಯ ಪ್ರಾಥಮಿಕ ತರಗತಿ ಶಿಕ್ಷಕಿ ಕವಿತಾ ಅವರನ್ನ ಅಮಾನತು ಮಾಡಲಾಗಿದೆ. ಶಿಕ್ಷಕಿ ಕವಿತಾ ಅವರ ಮಗಳು ಸಂತ ಜೆರೋಸಾ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾಳೆ. ಮಗಳ ಶಾಲೆಯಲ್ಲಿ ಕೇಳಿಬಂದಂತ ಆರೋಪ ಅಂದ್ರೆ ಫೆಬ್ರವರಿ 10ರಂದು ಶಿಕ್ಷಕಿ ಕವಿತಾ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರ ಕಚೇರಿ ಬಂದಿದ್ರು. ಈ ವೇಳೆ ಕವಿತಾ ಅವರು ಶಾಲೆ ವಿರುದ್ಧ ನೀಡಿದಂತಹ ಹೇಳಿಕೆ ವಿಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಅಷ್ಟಕ್ಕೆ ಹೋಲಿ ಏಂಜಲ್ ಶಾಲೆಯ ಆಡಳಿತ ಮಂಡಳಿಯ ಶಿಕ್ಷಕಿ ಹುದ್ದೆಯಿಂದಲೇ ವಜಾ ಮಾಡಿದೆ ಎಂದು ಶಿಕ್ಷಕಿ ಕವಿತಾ ದೂರಿದ್ದಾರೆ. ಅಲ್ಲದೆ ಈ ಘಟನೆ ಬಳಿಕ ಕವಿತಾ ಅವರ ಮೊಬೈಲ್ಗೆ ವಿದೇಶಗಳಿಂದ ನಿರಂತರವಾಗಿ ಬೆದರಿಕೆ ಕರೆಗಳು ಬರಲಾರಂಭಿಸಿದೆ. ಅತ್ಯಂತ ಅಶ್ಲೀಲವಾಗಿ ತನಗೆ ಬೇರೆ ಬೇರೆ ನಂಬರ್ಗಳಿಂದ ಕರೆಗಳು ಬರ್ತಾ ಇದ್ದು, ಈ ಎಲ್ಲ ನಂಬರ್ಗಳು ಹಾಗೂ ಆಡಿಯೋ ರೆಕಾರ್ಡ್ಗಳನ್ನು ನಾನು ಕಂಕನಾಡಿ ಪೊಲೀಸರಿಗೆ ನೀಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಗಿ ಕವಿತಾ ಮಾಧ್ಯಮಕ್ಕೆ ಹೇಳಿದ್ದಾರೆ. ನನಗೆ ಒಂದು ಗುರುವಾರ 15ನೇ ತಾರೀಕಿಂದ ನನ್ನ ಮೊಬೈಲಿಗೆ ಅನಾಮಿಕ ಕರೆಗಳು ಬರ್ತಾ ಉಂಟು, ಹೊರದೇಶದಿಂದ ಹೆಚ್ಚಾಗಿ. ಆ ದಿನ ಒಂದು 9:30 ಹೊತ್ತಿಗೆ ನನಗೊಂದು ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬಂತು. ಈ ಎಲ್ಲ ಆಡಿಯೋಕ್ಕೆ ನಾನೇ ಕಾರಣ ಅನ್ನುವ ರೀತಿಯಲ್ಲಿ ಫೇಸ್ಬುಕ್ ಅಕೌಂಟಿಂದ ನನ್ನ ಫ್ಯಾಮಿಲಿ ಫೋಟೋಸ್ ತೆಗೆದು ಅದನ್ನು ಶಿ ಇಸ್ ದ ಒನ್ ಆಫ್ ದ ಟೀಚರ್ ಆಫ್ ಕಾನ್ವೆಂಟ್ ಸ್ಕೂಲ್ ಅಂತ ಹಾಗೆ ಇಡೀ ವೈರಲ್ ಮಾಡಿದ್ದಾರೆ. ಆ ನಂತರದಿಂದ ನನಗೆ ಒಂದು ಸಾಧಾರಣ 12:30 ನಂತರದಿಂದ ನಿರಂತರವಾಗಿ ಒಂದು 2-3/4 ಗಂಟೆ ತನಕ ನಿರಂತರವಾಗಿ ಹೊರದೇಶದಿಂದ ಕರೆಗಳು ಬರ್ತಾ ಇದೆ. ನಾನು ಅದನ್ನು ಒಂದನ್ನು ಸಹ ರಿಸೀವ್ ಮಾಡಲಿಲ್ಲ. ಬಟ್ 12 ಗಂಟೆ ನನ್ನ ಹಸ್ಬೆಂಡ್ ರಿಸೀವ್ ಮಾಡಿದ್ರಂತೆ. ಹಾಗೆ ಜೋರಾಗಿ ಕವಿತಾ ಇಲ್ಲಿದ್ದಾರೆ ಅಂತ ಕೇಳುವಾಗ ಅವ್ರು ಮಲಗಿದ್ದಾರೆ ಅಂತ ಹೇಳಿದರು. ಸೊ ಕಾಲ್ ಕಟ್ ಆಯಿತು. ಆನಂತರ ಯಾವುದೇ ಕಾಲನ್ನು ನಾನು ರಿಸೀವ್ ಮಾಡಿಲ್ಲ ಸರ್, ಬಿಕಾಸ್ ನನಗೆ ಅದು ಅನಗತ್ಯ. ನನ್ನಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದು ಏನಿಲ್ಲ, ಅದು ಅನಗತ್ಯ. ನಾನು ಯಾರಿಗೆ ಉತ್ತರ ಕೊಡಬೇಕು ಅವರಿಗೆ ಕೊಡ್ತೇನೆ. ಸೊ ಅದರ ಬಗ್ಗೆ ಹಾಗಿದ್ದಾಗ ಒಂದು 2 ದಿನ ಬಿಟ್ಟು ಮೊನ್ನೆ ಸ್ಯಾಟರ್ಡೆ ದಿನ ಇನ್ನೊಬ್ಬರು ಕತಾರಿಂದ ಒಂದು ಮೆಸೇಜ್ ವಲ್ಗರ್ ಹೇಳಿದರೆ ಭಾರಿ ಕೆಟ್ಟದಾಗಿ ಮಾತಾಡಿ ನನಗೊಂದು ಮೆಸೇಜ್ ಮಾಡಿದರು. ಅದರ ಬಗ್ಗೆ ನಾನು ಇವತ್ತು ಬಂದು ಕಂಕನಾಡಿ ನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಅದೆಲ್ಲ ಫೋನ್ ನಂಬರ್ಸ್ ಎಲ್ಲ ನನಗೆ ಯಾರೆಲ್ಲ ಫೋನ್ ಮಾಡಿದ್ದಾರೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಎಲ್ಲ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದರ ಬಗ್ಗೆ ತನಿಖೆ ಕೈಗೊಳ್ತೇನೆ ಅಂತ ಕೂಡ ಇಲ್ಲಿ ಪೊಲೀಸ್ನವರು ಹೇಳಿದ್ದಾರೆ. ಮುಂದೆ ಏನಾಗ್ತದೆ ಅಂತೇಳಿ ನಾನು ಕಾದು ನೋಡ್ತಾ ಇದ್ದೇನೆ ಸರ್. ಈ ಬೆಳವಣಿಗೆ ಈಗ ಹೇಗಾಯಿತು ಅಂದರೆ, ನಾನು ಮೊನ್ನೆ ಸ್ಯಾಟರ್ಡೆ 10ನೇ ತಾರೀಕಿಗೆ ಶಾಲೆಗೊಂದು ಆ್ಯಸ್ ಎ ಪೇರೆಂಟಾಗಿ ಸಿಸ್ಟರಲ್ಲಿ ಕೇಳಲಿಕ್ಕೆ ಹೋದೋದು. ನಾವು ಬರೀ ನಮಗೆ ಶಾಲೆಯ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ, ಇದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್. ಬಟ್ ಸಿಸ್ಟರ್ ಬಗ್ಗೆ ನಮಗೆ ಒಂದು ಕನ್ಫರ್ಮ್ ಬೇಕಿತ್ತು, ಹೌದಾ ನೀವು ಪಾಠ ಮಾಡಿದ್ದೀರಾ ಇಲ್ವಾ ಅಂತೇಳಿ. ಜಸ್ಟ್ ಅವರು ಅಷ್ಟು ಹೇಳಿದರೆ ಸಾಕಿತ್ತು. ಹೌದಾದರೆ ಹೌದು, ಇಲ್ಲಾದರೆ ಇಲ್ಲ, ನಾವು ವಾಪಸ್ ಬರ್ತಿದ್ದೆವು. ಬಟ್ ಅವರು ಏನೂ ಆನ್ಸರ್ ಮಾಡದೆ ಒಳಗೆ ಕೂತು ಇಷ್ಟೆಲ್ಲ ಇಶ್ಯೂಗೆ ಕಾರಣ ಆದದ್ದು ಸಿಸ್ಟರ್ ಪ್ರಭಾ. ಬಟ್ ಈಗೆಲ್ಲ ನನ್ನನ್ನು ಟಾರ್ಗೆಟ್ ಮಾಡಿ ಇಡೀ ವೈರಲ್ ಮಾಡಿ ನನ್ನಿಂದಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನಿಂದಾಗಿ ಖಂಡಿತವಾಗ್ಲೂ ಆಡಿಯೋ ವೈರಲ್ ಆಗಿ ನಾನು ಮಾಡಿದ್ದು ಅಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಈಗಾಗಲೇ ನಾನು ಪೊಲೀಸಿಗೆ ಹೇಳಿ ಆಯಿತು, ಅದನ್ನು ಕ್ರಮ ಕೈಗೊಳ್ತೇನೆ ಅಂತ ಹೇಳಿದರು. ಮುಂದಕ್ಕೆ ನಾನು ಏನು ಅಂತ ಹೇಳ್ತೇನೆ. ಬಟ್ ನನಗೆ ಹೇಳದೆ, ನನ್ನಿಂದ ಶನಿವಾರ ಒಂದು ಮಾತು ಹೇಳದೆ ನೀನು ಕೆಲಸಕ್ಕೆ ಬರೋದು ಬೇಡ, ಅಗತ್ಯ